ಗ್ರೇಟ್ ಥಿಂಗ್ಸ್ ಹ್ಯಾಪನ್ಸ್ ಎಟ್ ನೈಟ್ ಇನ್ ಬೆಡ್ ಅಂತ ಒಂದೊಂದ್ಸತಿ ನನ್ನನ್ನೇ ನಾನು ತುಂಬಾ ಬುದ್ಧಿವಂತ ಅನ್ಕೊಬಿಡ್ತೀನಿ, ಅವಾಗಲೇ ತಪ್ಪಾಗೋದು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಪ್ಲೇಸ್ಮೆಂಟ್ ಆಗತ್ತೋ ಅಥವಾ ನಾನೇ ಒಂದು ಕಂಪ್ನಿ ಶುರು ಮಾಡ್ತೀನೋ ಗೊತ್ತಿಲ್ಲ. ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ, ವಿಧಿಯ ಆಟ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಗುರು ಇವತ್ತೇನು ಗುರು ಮನೋಜ ಯಾವುದೋ ಸಾಂಗಿಂದ ಎಲ್ಲ ಬೇರೆ ಶುರು ಮಾಡ್ತಾ ಇದ್ದಾನೆ ಈ ಒಂದು ವ್ಲಾಗ್ನ. ಏನಪ್ಪ ಆಯ್ತು ಇವನಿಗೆ? ಎನಿಥಿಂಗ್ ಹ್ಯಾಪನ್ಡ್ ಅಂತ ಡೌಟೆಲ್ಲ ನಿಮಗೂ ಬಂದಿರತ್ತೆ. ಏನಿಲ್ಲ ಗುರು, ಒಂದು ಡೈಲಾಗ್ ಅಂದ್ಕೊಂಡಿದ್ದೆ, ಗ್ರೇಟ್ ಥಿಂಗ್ಸ್ ಹ್ಯಾಪನ್ಸ್ ಎಟ್ ನೈಟ್ ಇನ್ ಬೆಡ್ ಅಂತ. ನೋಡಿದ್ರೆ ಅದನ್ನು ಹೇಳೋಕ್ಕಾಗ್ತಿಲ್ಲ, ಯಾಕಪ್ಪ ಏನು ವರ್ಕೌಟ್ ಆಗಲಿಲ್ಲ ಗುರು. ಅಂದರೆ ಬಂದಿದ್ದು ಮೈಸೂರಿಗೆ ಲೆಕ್ಕದಲ್ಲಿ ಒಂದು ಅಟೆಂಡೆನ್ಸ್ ಸಿಕ್ತು ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ವೇಸ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ ಬ್ರದರ್. ದಿನ 5 ಗಂಟೆ ತನಕ ಕಾಲೇಜಲ್ಲಿ ಇದ್ದೀನಿ ಗುರು. ಅದು ಲೆಟರ್ ಬರ್ದು ಒಬ್ಬರು ಮ್ಯಾಮ್ನ ಒಪ್ಪಿಸಿ, ಅಂದರೆ ಮೊಬೈಲ್ ಕಂಪ್ಯೂಟಿಂಗಿಗೆ ಶಿಫ್ಟ್ ಮಾಡಬೇಕು ಅಂತಲ್ಲ, ಅವ್ರನ್ನ ಒಪ್ಪಿಸಿ, HOD ಒಂದು ರೇಂಜಿಗೆ ಒಪ್ಪಿಸಿ. ಬಟ್ ಇದು VLSI ಸರಿಗೆ ಒಪ್ಸಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಐ ಥಿಂಕ್ ನನಗೆ ಕನ್ವಿನ್ಸ್ ಮಾಡೋ ಸ್ಕಿಲ್ ಇಲ್ವಾ ಗೊತ್ತಿಲ್ಲ. ಗುರು ಅದು ಏನು ಮಾಡೋಕ್ಕಾಗಲ್ಲ, ಏನೇನೋ ಐತೆ. ಇವಾಗ ಕುದ್ಕೊಂಡು ಓದಬೇಕಷ್ಟೇ. ಐ ನೀಡ್ ಟು ಪಾಸ್ ದ ಸಬ್ಜೆಕ್ಟ್ ಆ್ಯಂಡ್ ಗೆಟ್ ರಿಡ್ ಆಫ್ ಇಟ್, ದಟ್ಸ್ ಇಟ್. ಅಟ್ಲೀಸ್ಟ್ ಒಂದು BA. ನನಗೆ ಈ ಸೆಮ್ಮಲ್ಲಿ ಎಲ್ಲ S ಗ್ರೇಡ್ ಬಂದರೆ ಗುರು ಆರಾಮ್ಸಾಗಿ ಒಂದು ರೇಂಜಿಗೆ 9.something% ಬರುತ್ತೆ ಅಂತ ನನ್ನ ಅನಿಸಿಕೆ. ಐ ಹೋಪ್ ಬರಬಹುದೇನೋ ಗೊತ್ತಿಲ್ಲ ಗುರು, ನೋಡೋಣ. ಗುರು ಅದಕ್ಕೆ ನಾನು ನೆನ್ನೆ ಬಂದಿದ್ದು, ಚೇಂಜ್ ಎಲ್ಲ ಮಾಡ್ಸೋಕ್ಕೆ ನೋಡಿದ್ದು, ಬಟ್ ಚೇಂಜೇ ಮಾಡಿಕೊಳ್ಳಲಿಲ್ಲ ಗುರು. ಈ ಥರ ಆದರೆ ಸಖತ್ ಬೇಜಾರಾಗುತ್ತೆ ನೋಡಿ. ಇಲ್ಲೊಂದು ಸೇಮ್ ಸೆಕೆಂಡ್ ಜನ್ನೆ ಅಂತಾನೆ ಅನಿಸುತ್ತೆ. ಯಪ್ಪ ಹೋಗಿ ಮಾತಾಡ್ಸು ಮಕ್ಕಳೇ, ಬೇಡ ಗುರು. ಈ ಕಡೆ ಸಖತ್ತಾಗೈತಲ್ವ ರೋಡದು ನೋಡೋಕ್ಕೆ. ನುಗ್ಬೇಕಷ್ಟೇ. ಯಾರು ಗುರು ಇದು? ಎಕ್ಸೆಲ್ದಲ್ಲಿ ಅಣ್ಣ ಚಚ್ತಾ ಬಿದ್ದವನೇ. K55 ಅಂದರೆ ಮೈಸೂರದ ಗಾಡಿ ಅದು. ನಮ್ಮ ಅಣ್ಣ ಫುಲ್ಲು ಜೋಶಲ್ಲಿ ಹೊಡಿತಾ ಬಿದ್ದವನಪ್ಪ ಎಕ್ಸೆಲಲ್ಲೇ. ಕ್ರೇಜಿ ಅಲ್ಲ? ಅದೇ ಬ್ರದರ್, ನನ್ನ ಕೈಲಿ ಒಪ್ಸೋಕ್ಕಾಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ ಗುರು. ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ನನ್ಯಾರು ಹಾಕು ಅಂತ ಹೇಳಿದ್ರಾ? ಬ್ರೋ ಅದನ್ನು ಬೇರೆ ಮೊದಲೇ ಓದ್ಕೊ ಹೋಗ್ಬೇಕು. 2 ವೇ ಇಂಟರಾಕ್ಷನ್ ಇರಲಿ ಅಂತ ಹೇಳೋರೆ. 1 ವೇ ಬೇಡವಂತೆ. ನಮ್ಗೆ 1 ವೇ ಇಂಟರಾಕ್ಷನ್ ಬೆಸ್ಟು ಗುರು. ಅದೇ 1 ವೇ ಅಂದರೆ ಗುರು, ಅವರು ಪಾಠ ಮಾಡ್ತಿರ್ತಾರೆ, ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಅಷ್ಟೇ, ಸರಿನಾ? 2 ವೇ ಅಂದರೆ 2 ಕಡೆಯಿಂದಲೂ ರೆಸ್ಪಾನ್ಸ್ ಇರಬೇಕು, ಅದೇ ಕಷ್ಟ. 1 ವೇ ಅಂದರೆ ಗುರು FM. 2 ವೇ ಅಂದರೆ ನೀವು ಫೋನಲ್ಲಿ ಮಾತಾಡ್ತೀರಲ್ಲ, ಸಿಂಪಲ್ ಆಗೋದು. ಇದು ನೋಡ್ಬೋದು 2 ವೇ. ಇದು ಆ ಕಡೆನೂ ಗಾಡಿ ಹೋಯ್ತೈತೆ, ಈ ಕಡೆನೂ ಗಾಡಿ ಹೋಯ್ತೈತೆ. ಇವಾಗ ಇದು 2 ವೇ ಸರಿನಾ? ಆ ಕಡೆ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಬರೀ ಈ ಕಡೆಯಿಂದ ಗಾಡಿ ಹೋಗ್ತಾ ಇದ್ರೆ ಅವಾಗ ಅದು 1 ವೇ ಆಗತ್ತೆ, ಸರಿನಾ? ಸಿಂಪಲ್ ಅಷ್ಟೇ. ನೋಡಬೇಕು, ಇಲ್ಲ ಅದ್ರ ಮೇಲೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊ ಕಾಲ ತೆಳಬೇಕು ಬ್ರದರ್. ಇನ್ನೇನು ಮಾಡೋಕ್ಕೆ ನನಗೂ ಕೆಲಸವಿಲ್ಲ. ಬ್ರದರ್ ಬೇಜಾರಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸಖತ್ ಬೇಜಾರಾಯಿತು. ಏನು ಮಾಡೋಣ ಗುರು, ಮಾಡಿಕೊಡ್ತಾರೆ. 8th ಸೆಮ್ ಹೋಗ್ಲಿ ಪಾಪ, ಹುಡುಗ ಬದುಕೊಳ್ಳಿ ಅಂತ ಅಂದ್ಕೊಂಡೆ. ಬ್ರೋ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು. ಇದು ಸಕ್ಸಸ್ ಆಗಿರೋ ನೆಕ್ಸ್ಟ್ ರೇಂಜಾಗಿ ವ್ಲಾಗ್ ಮಾಡ್ಬೋದಿತ್ತು, ಬಟ್ ಸಕ್ಸಸ್ ಆಗಿಲ್ಲ. ಏನು ಮಾಡುಮ್ಮ, ವಿಧಿ, ಏನೂ ಮಾಡೋಕ್ಕಾಗಲ್ಲ. ನಂದು ಎಲೆಕ್ಟಿವ್ಗಳು ಕರೆಕ್ಟಾಗಿ ಆಗೋದೇ ಇಲ್ಲ ಗುರು. ಎಲ್ಲರೂ ಎಲೆಕ್ಟಿವ್ಗಳಲ್ಲಿ CGPAನ ಇಂಪ್ರೂವ್ ಮಾಡಿಕೊಂಡ್ರೆ, ನಾನು ಎಲೆಕ್ಟಿವ್ಗಳಲ್ಲೇ CGPAನ ಕಳ್ಕೊತಾ ಇದ್ದೀನಿ. ದಟ್ಸ್ ಮೈ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಗುರು.
ಈ ಥರ ಟ್ಯಾಲೆಂಟ್ ಯಾರಿಗೂ ಇರೋಲ್ಲ. ಒಂದು ಟ್ಯಾಲೆಂಟ್ ನನ್ನಲ್ಲಿದೆ. ಒಂದೊಂದ್ಸತಿ ನನ್ನನ್ನೇ ನಾನು ತುಂಬ ಬುದ್ಧಿವಂತ ಅನ್ಕೊಬಿಡ್ತೀನಿ, ಅವಾಗಲೇ ತಪ್ಪಾಗೋದು. ಒಂದೊಂದ್ಸತಿ ದಡ್ಡನ ಮಗ ಅನ್ಕೊಬಿಡ್ತೀನಿ, ಒಂದೊಂದ್ಸತಿ ತುಂಬ ಬುದ್ಧಿವಂತ ಅನ್ಕೋತೀನಿ. ನೆಮ್ಮದಿ ಇರ್ಬೇಕು ಗುರು ಮನುಷ್ಯಂಗೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಗುರು. ಏನೇನೋ ಮಾಡ್ಕೊಂಡೆ ಇದೊಂದು ಜೀವನನ ಗುರು ಅನ್ನಿಸ್ಬಿಡತ್ತೆ ಅಲ್ವಾ? ಏನೂ ಮಾಡೋಕ್ಕಾಗಲ್ಲ, ಎಲ್ಲ ವಿಧಿ. ನಮ್ಮ ಕೈಲೇ ಇದ್ದಿದ್ದು ನಾವೇ ಹಾಳು ಮಾಡ್ಕೊಂಡಿರೋದು. ನೆಮ್ಮದಿಯಾಗಿ ಯೋಚನೆ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಿದ್ರೆ ಪೀನ ಆರಾಮ್ಸಾಗಿ ಆಟ ಆಡ್ಕೊ ಇರ್ಬೋದಿತ್ತ. ವಿ ಕ್ಯಾನ್ ಪ್ಲೇ. ನೋಡಿದ್ರೆ ಏನೇನೋ ಆಗೈತೆ ಈಗ. ನೋಡೋಣ, ಏನೋ ಒಂದು ಮಾಡಬೇಕು. ಪ್ಲೇಸ್ಮೆಂಟು ಅದು ಬೇಡ ಹಾಕ್ತರು. ಇನ್ನೊಂದು ವಿಡಿಯೋ ಮಾತಾಡ್ತೀನಿ, ನೋಡಬೇಕು ಅದೇನಾಗತ್ತೋ ಅಂತ. ಬ್ರದರ್ ಒಂದಿಷ್ಟು ಓದದ ಕುತ್ಕೊಂಡು ಏನು ಗುರು ಅದೇನೋ ಹಾಕವ್ರೆ. ಯಾವಣ್ಣ ಏನೋ ಮುಚ್ಬಿಟ್ಟವ್ರೆ. ಇಲ್ಲಿ ಪೊಲೀಸ್ ಅವ್ರಿಗೆ ಇವ್ರಿಗೇನು ಆ್ಯಡ್ ಚೇಂಜ್ ಮಾಡಿಲ್ವಾಗರು? ಕೇಳ ಹೋಗಿ. ಬೇಡ. ಏನು ಸಂತೆನಾ ಬ್ರದರ್? ಇರ್ಬೇಕು ಸಂತೆ ಇವತ್ತು ಶನಿವಾರ ಸಂತೆ ಇರ್ಬೇಕು ಗುರು ಶ್ರೀರಂಗಪಟ್ಟಣದಲ್ಲಿ. ನನಗೂ ಗೊತ್ತಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಯಾರು ನೋಡ್ತಿದ್ರೆ ಗುರು ಕಾಮೆಂಟ್ ಮಾಡಿ, ಶ್ರೀರಂಗಪಟ್ಟಣದಲ್ಲಿ ಯಾವತ್ತು ಸಂತೆ ನಡೆಯುತ್ತೆ ಅಂತ. ಅಥವಾ ಡೈಲಿ ಇದ್ರೂ ಸಹ ನನಗೆ ಕಾಮೆಂಟ್ ಮಾಡಿ. ನಾವೊಂಚೂರು ತಿಳ್ಕೊಳ್ಳೋಣ ಗುರು, ತಿಳ್ಕೊಬೇಕಲ್ಲ ಮನುಷ್ಯ ಅಂದಮೇಲೆ. ಅದು ಆ ಕಡೆನೂ ಅಲ್ಲೊಂದು ಬ್ರಿಡ್ಜ್ ಇರಬೇಕು. ಆ ಕಡೆನೂ ಅಲ್ಲೊಂದು ಬ್ರಿಡ್ಜ್ ಇದೆ ಗುರು, ಅದಕ್ಕೇನೋ ಅಂತಾರೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಅದಕ್ಕೆ ಯಾವುದೋ ಬ್ರಿಡ್ಜ್ ನೇಮ್ ಏನೋ ಇದೆ, ಅದು ಗೊತ್ತಿದ್ರೆ ಹೊಡೀರಿ ಕಾಮೆಂಟ್ನ ಬೇಗ. ಇಲ್ಲಿ ನೋಡಿ ಗುರು, ಮೂರು ಜನ ಹಾಕೋ ಹೋಯ್ತವ್ರೆ. 3 ಜನನ 4 ಜನನ ಅದೇ ಗೊತ್ತಿಲ್ಲ. ನೋಡೋಣ ಎಷ್ಟು ಜನ ಹಾಕೊಂಡು ಹೋಯ್ತವ್ರೆ ಅಂತ. ಬೇಗ 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 ಬೇಗ. ಎಷ್ಟು ಜನ ಗುರು? 1 2 3 ಜನ, 4 ಜನ ಅನ್ಕೊಂಡೆ, ನೋಡಿದೆ 3 ಜನ ಹಾಕೋ ಹೋಯ್ತವ್ರೆ. ನೋಡಿ ಗುರು, ಚೇಂಜ್ ಮಾಡ್ಸೋಕ್ಕಾಗಲಿಲ್ಲ. ನಾನು ಇಲ್ಲ ಅಂದಿದ್ದು ನೆನ್ನೆ ಹೋಗ್ತಿರ್ಲಿಲ್ಲ. ನಾನು ಅದು ರಾತ್ರಿ ಯೋಚನೆ ಮಾಡಿದೆ, ಮಗ ಈ ಸೆಮ್ಮಲ್ಲಿ ಕಷ್ಟಪಡುವ ಅವಶ್ಯಕತೆ ಏನಾದರೂ ಇದೆಯಾ ನಿನಗೆ? ನಿನಗೆ ಯಾವ್ದಾದ್ರು VLSI ರಿಲೇಟೆಡ್ ಪ್ಲೇಸ್ಮೆಂಟ್ ಆಗಿದೆಯಾ? ಇಲ್ವಲ್ಲ. ಯಾಕೆ ಕಷ್ಟಪಡ್ತೀಯಾ? ಮೊಬೈಲ್ ಕಂಪ್ಯೂಟಿಂಗ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಸಬ್ಜೆಕ್ಟ್. ನೋ ಡಿರೈವೇಷನ್, ನಥಿಂಗ್, ಓನ್ಲಿ ಥಿಯರಿ, ಒಂದಿಷ್ಟು ಬ್ಲಾಕ್ ಡಯಾಗ್ರಾಮ್ ಇರಬಹುದು. ಐ ಹೋಪ್. ಗೊತ್ತಿಲ್ಲ ನನಗೂ, ಯಾಕೆ ನಾನು ಇನ್ನೂ ಪೂರ್ತಿ ಓದಿಲ್ಲ ಗುರು. ನಾನು ಜಸ್ಟ್ ಸಿಲೆಬಸ್ ನೋಡಿದ್ದೀನಿ. ಸಿಲೆಬಸ್ ನೋಡಿರೋದ್ರ ಪ್ರಕಾರ ಮಾತಾಡ್ತಾ ಇದ್ದೀನಿ. ಅದರಿಂದ ನನಗೆ ಗೊತ್ತಿಲ್ಲ. ಕಬ್ಬಿದೆ ಎತ್ಕೊಳ್ಳೋದ ಬೇಡ ಬ್ರದರ್? ಗೊತ್ತಿಲ್ಲ ಗುರು, ನೋಡಬೇಕು ಏನಾಗತ್ತೆ ಅಂತ. ನೋಡೋಣ. ಐ ಹೋಪ್ ಎಲ್ಲ ಒಳ್ಳೇದಾಗತ್ತೆ. CGPA ಚೆನ್ನಾಗಿ ಬರತ್ತೆ. ಇದರಲ್ಲಿ ಪ್ಲೇಸ್ಮೆಂಟ್ ಆಗತ್ತೋ ಅಥವಾ ನಾನೇ ಒಂದು ಕಂಪ್ನಿ ಶುರು ಮಾಡ್ತೀನೋ ಗೊತ್ತಿಲ್ಲ. ಎವ್ರಿಥಿಂಗ್ ಈಸ್ ಇನ್ ಡೌಟ್. ಏನೋ ಒಂದು ಆಗತ್ತೆ ಗುರು. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ದ ಬೆಸ್ಟ್, ನಾಟ್ ಫಾರ್ ದ ವರ್ಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಹೊಡೀರಿ, ಲೈಕ್ ಮಾಡಿರಿ, ಕಮೆಂಟ್ನ. ಯಾಕಂದರೆ ಕನ್ನಡಿಗರನ್ನು ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗೋಣ ಗೈಸ್. ಜೈ ಹಿಂದ್, ವಂದೇ ಮಾತರಂ.